ನಿಜ ನಮ್ಮನ್ನಂತೂ ಸರಿಯಾಗಿ ಬಕ್ರಾ ಮಾಡಿದ್ರು. ನಮ್ಮ ಫ್ರೆಂಡ್ ಹೇಳಿದ ಮತ್ತೆ ಕೇಳಲ್ಲ, ಆಟೋ ಮಾಡ್ಬಿಟ್ಟ. ಮತ್ತೆ ಚಾಮುಂಡಿ ಬೆಟ್ಟ ಸ್ಥಳನ ಮಹಾಬಲ ಅಥವಾ ಮಹಾಬಲಚಲ ಅಂತ ಕರಿತಾ ಇದ್ರು. ಚಾಮುಂಡಿ ಅನ್ನೋ ಹೆಸರು ಬಂದ್ಬಿಟ್ಟು ಇಬ್ಬರು ರಾಕ್ಷಸರಿರ್ತಾರೆ, ಅವ್ರನ್ನ ಮುಂಡನ ತಾಯಿ ಕಟ್ ಮಾಡೋದ್ರಿಂದ ಅವಾಗಿಂದ ಚಾಮುಂಡಿ ಅಂತ ಹೆಸರು ಬರುತ್ತೆ. 800 ವರ್ಷಕ್ಕಿಂತ ಹೆಚ್ಚು ಇತಿಹಾಸನ ಹೊಂದಿದೆ. ಇದು ಏಕಶಿಲಾ ಆಗಿದ್ದು ಒಂದೇ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚಾರಿ ಕನ್ನಡಿಗ 07. ಇವತ್ತು ನಾವು ಎಲ್ಲಿ ಬಂದಿದ್ದೀರಾ ಅಂದರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ನಾವು ನಾನು ನನ್ನ ಫ್ರೆಂಡ್ಸು ಮೈಸೂರಿಗೆ ಬಂದಿದ್ದೀವಿ. ಫುಲ್ ವಿಡಿಯೋ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ ನೋಡೋಣ ಯಾವ ಥರ ಇದೆ ಇದು. ನೀವು ಯಾರನ್ನ ಬೆಂಗಳೂರಿಂದ ಟ್ರಾವೆಲ್ ಮಾಡೋ ಥರ ಇದ್ರೆ ನಿಮಗೆ ಬೇಜಾನ್ ಟ್ರೈನ್ಗಳಿದೆ. 7:15, 8:15 ಮತ್ತೆ 9:30, 10:00 ಟ್ರೈನ್ ಇದೆ. ಜನರಲ್ ಟಿಕೆಟ್ ಆದರೆ 30 ರೂಪೀಸ್ ಆಗುತ್ತೆ. ಮತ್ತೆ ನೀವು ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಬೇಕಂದ್ರೆ 65 ಮತ್ತೆ 80 ರೂಪೀಸ್ ಆಗುತ್ತೆ. ಮೆಜೆಸ್ಟಿಕ್ ಇಂದ 24x7 ಬಸ್ ಅವೈಲೇಬಲ್ ಕೂಡ ಇದೆ. ನಾವು ಮೆಜೆಸ್ಟಿಕ್ 10 ಬಿಟ್ವಿ. ಇಲ್ಲಿ ಮೈಸೂರು ಬರೋಷ್ಟೊತ್ತಿಗೆ ನಮಗೆ ಕರೆಕ್ಟಾಗಿ 11:30, 12 ಆಗಿತ್ತು. ಬಾಕ್ ಮಾಡ್ಕೊಂಡು ಬಸ್ಗೆ ಇಲ್ಲ ಆಟೋಗೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೋದು, ಬಟ್ ಪ್ರೈಸ್ ಜಾಸ್ತಿ ಹೈ ಆಗುತ್ತೆ. ನೋಡೋಣ ಯಾವ ಥರ ಇದೆ ಅಂತ ನೋಡಿಕೊಂಡು ಮುಂದೆ ಜರ್ನಿ ಮಾಡೋಣ. ಇಲ್ಲಿ ಸಾಕಷ್ಟು ಆಟೋ ಟ್ಯಾಕ್ಸಿ ಇದೆ, ಬಟ್ ಸ್ಕ್ಯಾಮ್ ಮಾಡ್ತಾರೆ, ನೋಡ್ಕೊಂಡು ಹೋಗ್ಬೇಕು ನಾವು. ನಿಜ ನಮ್ಮನ್ನಂತೂ ಸರಿಯಾಗಿ ಬಕ್ರಾ ಮಾಡಿದ್ರು. ನಮ್ಮ ಫ್ರೆಂಡ್ ಹೇಳಿದ ಮತ್ತೆ ಕೇಳಲ್ಲ, ಆಟೋ ಮಾಡಿಬಿಟ್ಟ. ಮತ್ತೆ 2 ಆಟೋ ಮಾಡಿಕೊಂಡು ನಾವು ಬಿಟ್ವಿ ಜಾಗ. ರೇಡಿಯೇಷನಿಂದ ನಿಮಗೆ ಓನ್ಲಿ 13 ಕಿಲೋಮೀಟರ್ಸ್ ಬರುತ್ತೆ. ನೀವು ನಮ್ಮ ಥರ ಅಂತೂ ಬಕ್ರಾ ಹೋಗ್ಬೇಡಿ. ಈ ಸ್ವಲ್ಪ ಮುಂದೆ ಹೋದರೆ ಬಸ್ ಸ್ಟಾಪ್ ಸಿಗುತ್ತೆ. ಬಸ್ಸಲ್ಲಿ ಹೋದರೆ ನಿಮಗೆ 30 ಇಲ್ಲ 40 ರೂಪೀಸ್ ಆಗುತ್ತೆ. ಇವರಂತೂ ನಮಗೆ 200 ರೂಪೀಸ್ ಮಾಡಿದ್ರು ಒಬ್ಬರಿಗೆ ಚಾರ್ಜು. ಹೋಗಿ ಕರ್ಕೊಂಬಂದು ಮತ್ತೆ ಕರ್ಕೊಂಬಂದ್ಬಿಡೋದಕ್ಕೆ. ನಮ್ಮ ಥರ ನೀವಂತೂ ಬಕ್ರಾ ಆಗ್ಬೇಡಿ. ನೀವು ಆದಷ್ಟು KSRTC ಬಸ್ಸಲ್ಲೇ ಟ್ರಾವೆಲ್ ಮಾಡಿ. ಈ ಚಾಮುಂಡಿ ಬೆಟ್ಟ ಬಂದ್ಬಿಟ್ಟು ಸೌತ್ ಈಸ್ಟ್ ಮೈಸೂರಿನಲ್ಲಿ ಲೊಕೇಟ್ ಆಗಿದೆ. ಇದು ಮೈಸೂರಿನಿಂದ ಸುಮಾರು 13 ಕಿಲೋಮೀಟ್ರು. ನೀವು ಬಸ್ಸು ಇದು ಅಥವಾ ಆಟೋಲ್ಲಿ ಹೋಗ್ಬೇಕಾಗುತ್ತೆ. ಮೈಸೂರಿನ ನಾವು ಶಾಸನಗಳ ಪ್ರಕಾರ, ಗ್ರಂಥಗಳ ಪ್ರಕಾರ, ಹಿಂದಿನ ಕಾಲದಲ್ಲಿ 1000 ವರ್ಷಗಳ ಹಿಂದೆ ಮೈಸೂರಿನ ಈ ಚಾಮುಂಡಿ ಬೆಟ್ಟ ಸ್ಥಳನ ಮಹಾಬಲ ಅಥವಾ ಮಹಾಬಲಚಲ ಅಂತ ಕರಿತಾ ಇದ್ರು. ಏನಂದರೆ, ಇಲ್ಲಿ ಮಹಾಬಲ ಅಂತ ಒಬ್ಬ ರಾಕ್ಷಸನಿದ್ನು, ಅಲ್ಲಿ ನಿವಾಸ ಹೊಂದಿದ್ದಂದ್ಬಿಟ್ಟು ಇದಕ್ಕೆ ಆ ಹೆಸರು 1000 ವರ್ಷಗಳ ಹಿಂದೆ ಶಾಸನಗಳು, ಗ್ರಂಥಗಳ ಪ್ರಕಾರ ಇದನ್ನು ಕರೆಯಲಾಗುತ್ತಿತ್ತು. ನೋಡಿ, ಚಾಮುಂಡಿ ಅನ್ನೋ ಹೆಸರು ಬಂದ್ಬಿಟ್ಟು ಇಬ್ಬರು ರಾಕ್ಷಸರಿರ್ತಾರೆ, ಅವ್ರನ್ನ ಮುಂಡನ ತಾಯಿ ಕಟ್ ಮಾಡೋದ್ರಿಂದ ಅವಾಗಿಂದ ಚಾಮುಂಡಿ ಅಂತ ಹೆಸರು ಬರುತ್ತೆ. ನೀವು ಇಲ್ಲಿ ಹಿಂದೆ ನೋಡ್ಬೋದು. ನೋಡಿ, ಮಹಿಷಾಸುರನ ಇದೆ. ಮಹಿಷಾಸುರನ ಕೊಂದು ಇದು ಮೈಸೂರು ಫುಲ್ಲು ಆಳ್ವಿಕೆನ ಅಥವಾ ರಾಕ್ಷಸನಾಗಿ ಮಹಿಷಾಸುರನ ಆಳ್ತಾ ಇರ್ತಾನೆ. ಚಾಮುಂಡಿ ತಾಯಿ ಅವ್ರನ್ನ ಬಂದು ರಾಕ್ಷಸನ ನಾಶ ಮಾಡಿ 1827ರಲ್ಲಿ ಪ್ರಸಿದ್ಧಿಪಡಿಸಿ ಇದನ್ನು ಪ್ರವಾಸಿ ಸ್ಥಳವನ್ನಾಗಿ ಮಾಡ್ತಾರೆ. ಬಟ್ ನಮ್ಮ ಮೈಸೂರಿಗೆ ಮೊದಲನೇ ಹೆಸರು ಬಂದ್ಬಿಟ್ಟು ಫಸ್ಟು ಮೈಸೂರ ಅಂತಿರುತ್ತೆ. ಮಹಿಷಾಸುರನ ಆಳ್ವಿಕೆನಲ್ಲೇ ಇದ್ದು ಸಹ ಇದು ನಾವು ಶಿಲಾಶಾಸನಗಳು ಮತ್ತೆ ಹಳೆ ಪುರಾಣಗಳು ಎಲ್ಲ ಇತಿಹಾಸ ಹುಡುಕಿದಾಗ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಇದನ್ನ ದೇವಾಲಯನ ಹೊಯ್ಸಳರು ಕಟ್ಟಿರ್ತಾರೆ. ಮತ್ತೆ ಈ ದೇವಾಲಯದ ಗೋಪುರನ 17ನೇ ಶತಮಾನದಲ್ಲಿ ವಿಜಯನಗರದ ಅರಸರನ್ನು ನಿರ್ಮಾಣ ಮಾಡಿರ್ತಾರೆ. ಮತ್ತೆ ಇಲ್ಲಿ ಒಂದು ಬೃಹತಾಕಾರದ ನಂದಿ ಏಕಶಿಲಾ ಮೂರ್ತಿ ಇದೆ. ಇತಿಹಾಸಕಾರರ ಪ್ರಕಾರ ಬಂದ್ಬಿಟ್ಟು ಇದು 1800 ವರ್ಷಕ್ಕಿಂತ ಹೆಚ್ಚು ಇತಿಹಾಸನ ಹೊಂದಿದೆ. ಇದು ಏಕಶಿಲಾ ಆಗಿದ್ದು ಒಂದೇ ಬಂಡೆಯಿಂದ ಕೆತ್ತನೆ ಮಾಡಿದಂಥ ವಿಗ್ರಹ ಆಗಿದೆ. ಇದು ಹೈಟ್ ಬಂದ್ಬಿಟ್ಟು 4.5 ಮೀಟರ್ ಬರುತ್ತೆ. ಮತ್ತೆ ಉದ್ದ ಬಂದ್ಬಿಟ್ಟು 7 ಮೀಟರ್ ಬರುತ್ತೆ. ಇಲ್ಲೋಗಿ ನಂದಿನ ದರ್ಶನ ಪಡ್ಕೊಳ್ಳಿ. ನಾವು ಹೋಗಿದ್ದಿನ ರಶ್ ಅಂತೂ ಏನೋ ಅಷ್ಟೊಂದೇ ಇದಿಲ್ಲ, ಕಡಿಮೆ ಇತ್ತು. ನಮ್ಗೆ ಒಂದು 2 ಅವರ್ಸಲ್ಲಿ ದರ್ಶನ ಆಯಿತು. ನೀವು ಬರೋ ಥರ ಇದ್ದರೆ ನೀವು ಬರೋವಾಗ ಝೂ ಮತ್ತು ಅರಮನೆ ಎಲ್ಲ ನೋಡ್ಬೋದು. ನಮಗೆ ಟೈಮ್ ಇದ್ದಿಲ್ಲ. ಮತ್ತು ನಾವು ರಿಟರ್ನ್ ಟ್ರೈನ್ ಹಂಗೆ ಈವ್ನಿಂಗ್ ರಿಟರ್ನ್ ಟ್ರೈನ್ ಇದೆ. ನಾವು ರಿಟರ್ನ್ ಬೆಂಗಳೂರು ಬಂದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆ ಅಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬೈ ಫ್ರೆಂಡ್ಸ್, ಟೇಕ್ ಕೇರ್.